ಒಂದು ಸಿನಿಮಾದ ಗೆಲುವು ಯಾವ ಮಟ್ಟಿಗಿನ ಎನರ್ಜಿ ತಂದುಕೊಡುತ್ತೆ ಅಂತ. ಯಾಕೆಂದರೆ ಹಿಂದೆ ಒಂದಷ್ಟು ಸಿನಿಮಾಗಳು ಏನೋ ಅಂದ್ಕೊಂಡಿರ್ತೀವಿ, ಏನಾದರೂ ಏನೋ ಒಂದು ಮೈನಸ್ ಆಗಿ ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಬೇಜಾರಿರುತ್ತೆ. ಇನ್ನೊಂದು ಕಡೆ ವಿಜಯ್ ಸರ್ ಎಷ್ಟೋ ಸರಿ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ರೆ ಕೂಡ ಯಾವುದೋ ಒಂದು ಸಿನಿಮಾ ಸೋಲ್ತು ಅಂದಾಗ ಇಂಡಸ್ಟ್ರಿ ನೋಡೋ ರೀತಿಯೇ ಬದಲಾಗಿರುತ್ತೆ. ಸೊ ಗೆಲುವು ಅನ್ನೋದು ಯಾವ ಮಟ್ಟಿಗಿನ ಎನರ್ಜಿ ಸ್ಫೂರ್ತಿನ ತಂದುಕೊಡುತ್ತೆ ಸರ್ ವಾಪಸ್? ಅಂದರೆ ಬೇಸಿಕಲಿ ಏನಂತ ಅಂದರೆ ನಾವು ನ್ಯೂಟ್ರಲಿಸ್ಟಿಕ್ ಆಗಿ ಇರಬೇಕು. ಈ ಪಾಠನ ನಾನು ಶಿವಣ್ಣನಿಂದನೂ ಕಲ್ತಿದ್ದೀನಿ, ವಿಜಯ್ ಸರಿಂದನೂ ಕಲ್ತಿದ್ದೀನಿ. ಎಷ್ಟೇ ದೊಡ್ಡ ಸಕ್ಸಸ್ ಇರ್ಬೋದು ಅಥವಾ ಏನೇ ಫೇಲ್ಯೂರ್ ಇರ್ಬೋದು, ಇದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಗೊತ್ತಿರಬೇಕು. ಎರಡನ್ನೂ ಒಂದೇ ಥರ ತೂಕ ಹಾಕ್ಬಿಟ್ಟು ಹ್ಯಾಂಡ್ಲ್ ಮಾಡಬೇಕು. ಸೊ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಅನ್ನೋದೇನಿದೆ, ನಾನು ತುಂಬ ನ್ಯೂಟ್ರಲ್ ಆಗಿದ್ದೀನಿ. ನನ್ನ ಆ, ಈ ಸಕ್ಸಸ್ಸು ಏನೋ ತುಂಬ ಹೆಡ್ ವೆಯ್ಟ್ ಕೊಡೋದು ವಾಟ್ ಎವರ್, ಇದಕ್ಕೆ ನಾನು ತಲೆಗೆ ತೊಗೊಳಲ್ಲ. ಫೇಲ್ ಆಯಿತು ಅಂತ ಅಂದರೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ದುಃಖನೂ ಪಡಲ್ಲ. ಸೊ ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ ಅನ್ನೋದು, ಇದನ್ನು ನಾನು ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ನಾನು ಕಲ್ತಿರೋದೇ ಶಿವಣ್ಣ ಮತ್ತು ವಿಜಯ್ ಸಾರಿಂದ. ಯಾಕಂದರೆ ಅವ್ರು ಎಲ್ಲ ರೀತಿಯಲ್ಲೂ ನೋಡಿದ್ದೀನಿ ನಾನು. ಸೊ ಯಾವ ರೀತಿ ಇದ್ದಾರೆ ಅವರು, ಯಾವ ರೀತಿ ಜೀವನ ಮಾಡ್ತಾರೆ, ಎಷ್ಟು ಸಿಂಪಲ್ಲಾಗಿ ಹಂಬಲಾಗಿರ್ತಾರೆ, ಏನೇ ಬಂದರು, ಎಷ್ಟೇ ದೊಡ್ಡ ಸಕ್ಸಸ್ ಇದ್ದರು, ವಾಟ್ ಎವರ್. ಹಾಗಾಗಿ ನಾನು ಅದನ್ನು ನ್ಯೂಟ್ರಲಾಗಿ ಇಟ್ಕೋತೀನಿ. ಬಟ್ ಇನ್ ಟರ್ಮ್ಸ್ ಆಫ್ ವರ್ಕ್ ಅಂತ ಬಂತು ಅಂದಾಗ ನೆಕ್ಸ್ಟ್ ಇನ್ನೇನು ಮಾಡೋದು, ಈ ಮಟ್ಟಕ್ಕೆ ಹೋಗಿದೆ, ಇನ್ನೊಂದು ಮಟ್ಟ ದಾಟಿಸೋವಂಥದ್ದು ಏನೋ ಮಾಡಬೇಕು ಅನ್ನೋದು ಆ ಕ್ಯಾಲ್ಕುಲೇಷನಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಯಾವ ಥರ ಸಬ್ಜೆಕ್ಟ್ಸ್ನ ಚೂಸ್ ಮಾಡಬೇಕು, ಯಾವ ಥರ ಕಂಟೆಂಟ್ ನಮ್ಮ ಜನಕ್ಕೆ ನಾವು ಕೊಡಬೇಕು. ಆಮೇಲೆ ಕರ್ನಾಟಕ, ಕನ್ನಡ ಮತ್ತು ನಾವು ಪರ್ಸ್ನಲಿ ಹೆಮ್ಮೆ ಪಡುವಂಥ ಸಿನಿಮಾಗಳನ್ನ ಮಾಡಬೇಕು. ಅಂದರೆ ಬಿಡಪ್ಪ, ಭೀಮಾ ಬಂದು ಇಂಡಸ್ಟ್ರಿನ ಕಾಪಾಡ್ತು ಅಂತ ಇವತ್ತು ಹೇಳ್ತಾರೆ. ಇದು ಇಂಡೈರೆಕ್ಟ್ಲಿ ಬಿಡು, ನಾವು ಇಂಡಸ್ಟ್ರಿದ ಅನ್ನ ತಿಂದಿದ್ದೀವಿ ಆ್ಯಸ್ ಎ ಪ್ರೊಡ್ಯೂಸರ್ ಇಷ್ಟು ವರ್ಷದಿಂದ. ನಮ್ಮ ಕಡೆಯಿಂದ ಇಂಡಸ್ಟ್ರಿಗೆ ಏನೋ ಒಂದು ಸಿನಿಮಾಯಿಂದ ಒಂದು ಬೆನಿಫಿಟ್ ಆಯಿತು ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಖುಷಿ. ಈ ಥರ ಮಾತ್ರ ಮಾಡೋದು ನನ್ನ ವಿಷನ್ ಇರೋದು ಅಷ್ಟೇ. ಈಗ ಭೀಮಾ ಗ್ಯಾಂಗ್ ಬಗ್ಗೆ ಒಂದು ತುಂಬ ದೊಡ್ಡ ನಿರೀಕ್ಷೆ ಮತ್ತು ಭರವಸೆ ಇದೆ ಇಂಡಸ್ಟ್ರಿನಲ್ಲಿ. ಸೊ ಈ ಸಿನಿಮಾ ಆಗ್ತಿದ್ದಂಗೆ ಎರಡೆರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ವಿಜಯ್ ಸರ್. ಒಂದು ವೆಟ್ರಿವೆಲ್ ಅವರ ಡೈರೆಕ್ಷನಲ್ಲಿ ಒಂದು ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡ್ತಿರೋದು, ಮತ್ತು ವಿಜಯ್ ಸರೇ ಮಗಳಿಗೋಸ್ಕರ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು. ಹೌದು, ತುಂಬ ಖುಷಿ. ವೆಟ್ರಿವೆಲ್ ನಮ್ಮ ಮಹೇಶ್, ನಮ್ಮ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರು ಭೀಮಾಗೆ. ವೆರಿ ನೈಸ್ ಪರ್ಸನ್ ಪಾಪ. ಅವರು ಪೂರ್ತಿ ಸದಾಕಾಲ ವಿಜಯ್ ಸರ್ಗೆ ಜೊತೆಲೇ ಇರೋರು. ವಿಜಯ್ ಸರ್ ಯಾವಾಗಲೂ ಹೆಂಗೆ ಏನಿದ್ರು ತಂಬಿ 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 ಅಂತ ಕರೀತಾರೆ, ತಂಬಿ ತಂಬಿ ಅಂತ, ಅಷ್ಟು ಜೊತೇಲಿ ಇಟ್ಕೊಂಡು ಕೆಲಸ ಮಾಡಿಸಿದ್ದು. ಸೊ ಅವ್ರದ್ದು ಸಿನಿಮಾ ಬರ್ತಾಯಿದೆ, ಪೋಸ್ಟರ್ ತುಂಬ ದೊಡ್ಡ ಮಟ್ಟಕ್ಕೆ ಸೌಂಡ್ ಆಯಿತು. ಅದು ನಾನು ಅಂದ್ಕೊಂಡಿದ್ದು, ನಾನು ಕತೆ ಕೇಳಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದು ಅದು ಸುಮ್ಮನೆ ಮಹೇಶ್ಗೆ ಮಹೇಶ್ ಯಾವ ಥರ ಅಂದರೆ ಫಾರೆಸ್ಟ್ ಬೇಸ್ಡಲ್ಲಿ ಏನೋ ಒಂದು ಥೀಮ್ ಅಂತ ಅನ್ಸುತ್ತೆ ಪೋಸ್ಟರ್ ನೋಡಿ ನನಗನ್ಸಿದ್ದು. ಸೊ ತುಂಬ ಖುಷಿ ಇದೆ, ಅದು ತುಂಬ ದೊಡ್ಡ ಮಟ್ಟಕ್ಕೆ ಬರುತ್ತೆ. ಬಿಕಾಸ್ ಭೀಮನ್ನ ಮೀರಿಸಿ ಆಗುವಂಥ ಸಿನಿಮಾ ಅದಾಗಲಿ ಅಂತ ಅಂದ್ಬಿಟ್ಟು ನಾನು ದೇವ್ರನ್ನ ಕೇಳ್ಕೊತೀನಿ. ವಿಜಯ್ ಸರ್ಗೆ ಅತಿ ದೊಡ್ಡ ಸಕ್ಸಸ್ ಮಾತ್ರನೇ ಸಿಗ್ಬೇಕು ಲೈಫಲ್ಲಿ, ಆಲ್ ದ ಟೈಮ್. ಭೀಮಾ, ಸಲಗ, ಭೀಮಾ, ಗೋಯಿಂಗ್ ಆನ್, ಇನ್ಫಿನಿಟಿ, ಎಷ್ಟು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಹೀರೋ ಮಾಡ್ತಾರೆ, ವಾಟ್ ಎವರ್, ಅವ್ರಿಗೆ ಸಕ್ಸಸ್ ಮಾತ್ರ ಸಿಗ್ತಾನೇ ಇರಬೇಕು ಅನ್ನೋದು ನಾನು ಕೇಳ್ತೀನಿ. ಯಾಕಂದರೆ ನಾನು ನಂಬಿ ಬಂದೆ ಅವ್ರನ್ನ. ಅವರು ನನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಇಲ್ಲಪ್ಪ ಇರು, ನನ್ನ ಜೊತೇಲಿರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆ ಮಾತಿಗೆ ನಿಂತಿದ್ದಾರೆ. ನನಗೆ ಒಂದು ದೊಡ್ಡ ಸಕ್ಸಸ್ ಕೊಟ್ಟಿದ್ದಾರೆ. ಸೊ ಅಂಥ ವ್ಯಕ್ತಿಗೆ ಸದಾಕಾಲ ಸಕ್ಸಸ್ ಸಿಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಮಹೇಶ್ ಡೆಬ್ಯೂಟೆಂಟ್ ಡೈರೆಕ್ಟರ್, ಅವ್ರಿಗೂ ಕೂಡ ಇದಾಗಬೇಕು.